ಹಲೋ, ಕುಶಾಲನಗರದ ಬಾವು ಅವರು ಎಲ್ಲಿದ್ರ? ಊಟ ಮಾಡ್ಕೊಂಡು ಬನ್ನಿ. ಅಂಕಣ 2ರಲ್ಲಿ ಪಂದ್ಯ ಈಗಾಗಲೇ ಮುಕ್ತಾಯಗೊಂಡಿದೆ. ನಾಳೆ ಬೆಳಿಗ್ಗೆ ಸರಿಯಾಗಿ ಬಾವು ಅವರು 9 ಗಂಟೆಗೆ ಹಾಜರಿರಬೇಕು. ಈ ದಿನದ ಅಂತಿಮ ಪಂದ್ಯ ಬೀದರ್ ವಿರುದ್ಧ ಮಂಡ್ಯ. ಹಲೋ, ಚೆಕ್. ಹಲೋ, ಉತ್ತಮವಾದಂಥ ಒಂದು ರೀಚ್ನೊಂದಿಗೆ ಬೀದರ್ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗ್ತಾ ಇದೆ. 3-2 ಇನ್ ಫೇವರ್ ಆಫ್ ಬೀದರ್.
ಸುಶಾಂತ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಸಕ್ಕರೆ ನಾಡು ಮಂಡ್ಯ ವರ್ಸಸ್ ಬೀದರ್ 3-2 ಪಂದ್ಯ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ತ್ರೀ ಈಚ್ 3-3 ಪಂದ್ಯ. ಎರಡು ತಂಡಕ್ಕೆ ಗೆಲುವು ಅನಿವಾರ್ಯ. ಉತ್ತಮವಾದಂತಹ ಒಂದು ಬ್ಲಾಕ್ ಹಾಗೂ ಡ್ಯಾಶ್. ರೈಡರ್ ಔಟ್. ನಾಲ್ಕು 3 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಐದು 3 ಮಂಡ್ಯ ತಂಡದ ಪರವಾಗಿ. ದಾಳಿಯಲ್ಲಿ ಬೀದರ್ ತಂಡದ ಜರ್ಸಿ ನಂಬರ್ 5 ಆಟಗಾರ. 7 ಆಟಗಾರ ನಡುವೆ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ ಒಂದಿಗೆ ವಾಪಸ್ ಆಗಿದ್ದಾರೆ. 5-3 2 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಸುಶಾಂತ್ ಒಬ್ಬ ಯುವ ಪ್ರತಿಭೆ. 4 ಆಟಗಾರ ನಡುವೆ ರೊಟೇಟಿಂಗ್ ಸ್ಕಿಲ್ ಅನ್ನು ಬಳಸಿದ್ರು. ರೋಲ್ ಆಗ್ತಾ ಇಲ್ಲಿ ಮಲ್ಟಿಪಲ್ ರೈಟ್ ಪಾಯಿಂಟ್. ವಾಟ್ ಎಸ್ಕೇಪ್. ಅದ್ಭುತವಾದಂತಹ ಒಂದು ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 7-3 ದಾಳಿಯಲ್ಲಿ ಬೀದರ್ ತಂಡದ ಯುವ ಪ್ರತಿಭೆ ಟೋ ಟಚ್ಗಾಗಿ ಪ್ರಯತ್ನ. ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ದಾಳಿಯಲ್ಲಿ ಸುಶಾಂತ್ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾನೆ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಮಂಡ್ಯ ತಂಡದ ಕವರ್ ಭಾಗದಿಂದ ಒಂದು ಉತ್ತಮವಾದಂಥ ಟ್ಯಾಕಲ್. 1+2 3 ಪಾಯಿಂಟ್ ಮಂಡ್ಯ. ಹಾಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಬೀದರ್ ತಂಡಕ್ಕೆ. 11-4 ಪಂದ್ಯ. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ಪ್ರವೀಣ್ ರವರು, ಕೊಡಗು ಜಿಲ್ಲೆಯ ಹಿರಿಯ ಅನುಭವಿ ತೀರ್ಪುಗಾರರು. ಹಾಗೆ ತೀರ್ಪುಗಾರರಾಗಿ ಹೇಮಂತ್ ಅವರು ಹಾಗೂ ಅಬೀರ್ ಅವರು ಸ್ಥಳೀಯ ತೀರ್ಪುಗಾರರು. ಹಾಗೆ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಮೋಹನ್ ಮೈಸೂರು ಅವರು ಹಾಗೂ ಕಾರ್ತಿಕ್ ಕೊಡಗೂರವರು. ಹಾಗೆ ಸ್ಕೋರರ್ ಆಗಿ ಜಾನ್ಸನ್ ಅವರು. ಹಾಗೆ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ರಮೇಶ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎರಡು ಪಂದ್ಯ. ಉತ್ತಮವಾದಂತಹ ಟ್ಯಾಕಲ್. ರೈಡರ್ ಔಟ್. 12-4 ಪಂದ್ಯ ಮಂಡ್ಯ ತಂಡದ ಪರವಾಗಿ. ಆದಮ್ ಕುಶಾಲ್ನಗರ್ ಅವರು 2 ಮ್ಯಾಚ್ ಅವರಿಗೆ ಸೋತಿರೋದ್ರಿಂದ ಒಂದು ಸ್ವಲ್ಪ ನಿರಾಸೆ ಆಗಿದೆ. ಹಾಗಾಗಿ ದುಃಖದಲ್ಲಿ ಮನೆಗೆ ಹೋಗಿದ್ದಾರೆ ಅಂತ ಅವರ ಸ್ನೇಹಿತರು ಹೇಳ್ತಾ ಇದ್ದಾರೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 12-4 ಇನ್ ಫೇವರ್ ಆಫ್ ಮಂಡ್ಯ. 8 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ. ದ್ವಿತೀಯಾರ್ಧದಲ್ಲಿ ಬೀದರ್ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾರ, ಕಾದು ನೋಡಬೇಕಾಗಿದೆ.
ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ಬೀದರ್ ತಂಡದ ಅನುಭವಿ ಆಟಗಾರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಸೆಂಟರ್ನಲ್ಲಿದ್ದಂತಹ ಆಟಗಾರ ಒಂದು ಆತುರದ ನಿರ್ಧಾರಕ್ಕೆ ಮುಂದಾಗಿ ಇಲ್ಲಿ ಒಂದು ಅಂಕವನ್ನ ಬಿಟ್ಕೊಡ್ತಾ ಇದ್ದಾರೆ. 12-5 12-5 ಇನ್ ಫೇವರ್ ಆಫ್ ಮಂಡ್ಯ. ದಾಳಿಯಲ್ಲಿ ಸುಶಾಂಕ್ ಗೌಡ ಜೂನಿಯರ್ ವಿಭಾಗದಲ್ಲಿ ಈತ ಕೂಡ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಮಂಡ್ಯದ ಹೆಮ್ಮೆಯ ಪ್ರತಿಭೆ. ಸಾಕಷ್ಟು ಮಿಡ್ ಲೈನ್ ಹತ್ತಿರದಲ್ಲಿದ್ರು. ಒಂದು ಬಿಗಿಯಾದಂತಹ ಟ್ಯಾಕಲ್, ಕೂದಲಳಿಯ ಅಂತರದಲ್ಲಿ ಮಿಡ್ ಲೈನ್ ಇಂದ ದಾಳಿಗಾರ ಇಲ್ಲಿ ವಂಚಿತನಾಗಿದ್ದಾನೆ. ನಮ್ಮ ಕುಶಾಲನಗರದ ಬಾಬಾ ಅವರು ಕಾಣಿಸ್ತಾ ಇಲ್ಲ. ಶಶಾಂಕ್ ಯುವ ಪ್ರತಿಭೆ. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಕುಶಾಲನಗರ ಇವರ ಆಶ್ರಯದಲ್ಲಿ ಕುಶಾಲನಗರ ತಾಲೂಕಾ ಒಕ್ಕಲಿಗರ ಯುವ ವೇದಿಕೆ ಉದ್ಘಾಟನಾ ಸಮಾರಂಭದ ಪ್ರಯುಕ್ತವಾಗಿ ಈ ಒಂದು ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ BGS ಕಪ್ 2025 ಇಂದು ದ್ವಿತೀಯ ದಿನದ ಅಂತಿಮ ಪಂದ್ಯ ಈಗಾಗಲೇ ಚಾಲನೆಯಲ್ಲಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಮುಂದಿನ ಸುತ್ತಿನ ಪಂದ್ಯಗಳು ಆರಂಭವಾಗಲಿಕ್ಕಿದೆ. ರೈಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಡೈವಿಂಗ್ ಟ್ಯಾಕಲ್, ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಬೀದರ್ ತಂಡದ ಆಟಗಾರರು ಕನ್ಫ್ಯೂಸ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಬೀದರ್ ತಂಡದ ದಾಳಿಗಾರ ಇಲ್ಲಿ ಮಂಡ್ಯದ ಒಂದು ಅಂಕಣದಲ್ಲಿ ಚುರುಕಿನ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ಅತ್ಯಂತ ವೇಗವಾಗಿ ಬೀದರ್ ತಂಡದ ದಾಳಿಗಾರ ಇಲ್ಲಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಹದಿಮೂರು 7 ಕೇವಲ 6 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ ಮಂಡ್ಯ ತಂಡದ ಪರವಾಗಿ. ಮಂಡ್ಯ ತಂಡದ ಯುವ ಪ್ರತಿಭೆ ಸುಶಾಂತ್ 7 ಆಟಗಾರ ನಡುವೆ ರೈಟ್ ರೈಡರ್ ರೈಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ. ಈ ಬಾರಿ ಕಾದ್ ನೋಡಬೇಕಾಗಿದೆ. ರೋಲ್ ಆದ್ರೂ ತನ್ನ ಬಲ ಪ್ರದರ್ಶನದೊಂದಿಗೆ ಡಿಫೆನ್ಸ್ ಅನ್ನ ಭೇದಿಸಿಕೊಂಡು ಎಷ್ಟು ಅಂಕವನ್ನ ಕಲೆ ಹಾಕಿದಾನೆ ಎಂದು ಕಾದ್ ನೋಡಬೇಕಾಗಿದೆ. ಆಟಗಾರರು ಅಲ್ಲಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು. ಸೂಪರ್ ಡೂಪರ್ ರೈಡ್. 3 ಅಂಕದ ಸೇರ್ಪಡೆಯೊಂದಿಗೆ ಮತ್ತೆ ಮಂಡ್ಯ ತಂಡದ ಆಟಗಾರರು ಲೀಡನ್ನೆಲ್ಲ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಮುಖ್ಯ ತೀರ್ಪುಗಾರರಿಂದ ಕೊನೆಯ 5 ನಿಮಿಷದ ಆಟ ಬಾಕಿದೆ ಅನ್ನುವಂಥ ಸೂಚನೆ ಬಂದಾಗಿದೆ. 16-8 16-8 in favor of Mandya district. ದಾಳಿಯಲ್ಲಿ ಮಂಡ್ಯ ತಂಡದ ಸುಶಾಂತ್ 5 ಆಟಗಾರ ನಡುವೆ ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ ಕೂಡ ಕಂಡು ಬರ್ತಾ ಇದೆ. ದಾಳಿಯಲ್ಲಿ ನಿಹಾದ್
ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಮುಖ್ಯ ತೀರ್ಪುಗಾರರಿಂದ ಕೊನೆಯ 4 ನಿಮಿಷದ ಆಟ ಬಾಕಿ ಇದೆ ಅನ್ನುವಂಥ ಸೂಚನೆ ಬಂದಾಗಿದೆ. ಅಲ್ಲಿ ಆಟಗಾರರು ಯಾವುದೇ ಗೊಂದಲಕ್ಕೆ ಒಳಗಾಗೋದು ಬೇಡ. ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ, ವೇಟ್ ಮಾಡಿ. ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ಅಲ್ಲಿ ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ. ಮುಖ್ಯ ತೀರ್ಪುಗಾರರ ಒಂದು ಮಧ್ಯಸ್ಥಿಕೆಯಲ್ಲಿ ಈಗಾಗಲೇ ದಾಳಿಗಾರ ಯಾವುದೇ ಸ್ಪರ್ಶಾಂಕ ಅಲ್ಲದ ಲಾಬಿಯನ್ನು ಪ್ರವೇಶ ಮಾಡಿದ್ರ ಹಾಗೆ 2 ಡಿಫೆಂಡರ್ಗಳು ಕೂಡ ಇಲ್ಲಿ ಲಾಬಿ ಪ್ರವೇಶ ಮಾಡಿರೋದ್ರಿಂದ 2 ಅಂಕ ಬೀದರ್ ತಂಡಕ್ಕೆ ಸೇರ್ಪಡಾದ್ರೆ 1 ಅಂಕ ಮಂಡ್ಯ ತಂಡಕ್ಕೆ ಸೇರ್ಪಡಾಗಿದೆ. 17-10. ಅಚ್ಚಲ್ ದೊಡ್ಡಿ ಪ್ರಮೋದ್, ದಾಳಿಯಲ್ಲಿ ಸುಶಾಂತ್, ಕ್ಯಾಪ್ಟನ್. ಲಾಸ್ಟ್ 3 ಮಿನಿಟ್ಸ್ ಗೋ, ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 7 ಅಂಕದ ಅಂತರ. ಮಂಡ್ಯ ತಂಡ ಮುನ್ನಡೆಯಲ್ಲಿದೆ. ಕಾದೋಡೋಣ ಬೀದರ್ ತಂಡದ ಯುವ ಪ್ರತಿಭೆಗಳು ಕಮ್ ಬ್ಯಾಕ್ ಮಾಡ್ತಾರ ಅಂತೇಳಿ. 5 ಆಟಕ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಹ್ಯಾಂಡ್ ಟಚ್ಗೆ ಪ್ರಯತ್ನ ಕೂಡ ನಡೆಸ್ಕೊಳ್ತಾ ಇದ್ರು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. 17-10. ದಾಳಿಗಾರನಿಗಿದು ಅಗ್ನಿ ಪರೀಕ್ಷೆ. ಬೋನಸ್ನ ಜೊತೆಲಿ ಒಂದು ಡಚ್ ಪಾಯಿಂಟ್ ಮಂಡ್ಯ ತಂಡಕ್ಕೆ. 19-10. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಲಾಸ್ಟ್ 2 मिनट्स टू गो. आखिरी 2 मिनट का खेल अभी बाकी है. 20-10 इन फेवर ऑफ ಮಂಡ್ಯ. 4 ಡಿಫೆನ್ಸ್ ನಡುವೆ ದಾಳಿಯಲ್ಲಿ ಮಂಡ್ಯ ತಂಡದ ಸುಶಾಂತ್. ಮೀನಾಕ್ಷಿ, ಮಂಡ್ಯ ತಂಡದ ಆಟಗಾರರು ಸಬ್ಸ್ಟಿಟ್ಯೂಷನ್ ಮೊರೆ ಹೋಗ್ತಾ ಇದ್ದಾರೆ. 10 ಅಂಕದ ಮುನ್ನಡೆಯಲ್ಲಿರುವಂತಹ ಸಂದರ್ಭದಲ್ಲಿ ಯುವ ಪ್ರತಿಭೆಗಳನ್ನ ಅಂಕಣದ ಒಳಭಾಗಕ್ಕೆ ಕರೆತಂದು ಅವರಿಗೂ ಸಹ ಇಲ್ಲಿ ಅವಕಾಶವನ್ನು ನೀಡ್ತಾ ಅವರಲ್ಲೂ ಸಹ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ಒಂದು ಪ್ರಯತ್ನಕ್ಕೆ ಮಂಡ್ಯ ತಂಡದ ತರಬೇತಿದಾರರು ಇಲ್ಲಿ ಮುಂದಾಗ್ತಾ ಇದ್ದಾರೆ. 20-10 ಪಂದ್ಯ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿದೆ. 20-11, 9 ಅಂಕದ ಮುನ್ನಡೆಯಲ್ಲಿ ಮಂಡ್ಯ.
ಉತ್ತಮವಾದಂತಹ ಒಂದು ಟ್ಯಾಕಲ್ ಬೀದರ್ ತಂಡದ ಆಟಗಾರರಿಂದ 20-12 20-12 ಇನ್ ಫೇವರ್ ಆಫ್ ಮಂಡ್ಯ. ದಾಳಿಯಲ್ಲಿ ಬೀದರ್ ತಂಡದ ಯುವ ದಾಳಿಗಾರ ರೈಟ್ ಇನ್ನ ಜಾಗದಿಂದ ಡಬಲ್ ಆಂಕಲ್ ಹೋಲ್ಡ್. ದಾಳಿಗಾರನ ವೇಗಕ್ಕೆ ಇಲ್ಲಿ ಕಡಿವಾಣವನ್ನು ಹಾಕಿದಂಥ ಮಂಡ್ಯ ತಂಡದ ಒಬ್ಬ ಡಿಫೆಂಡರ್. ಇದು ಈ ದಿನದ ಅಂತಿಮ ಪಂದ್ಯ ಆಗಿರುತ್ತೆ. ನಾಳೆ ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಪಂದ್ಯಗಳು ಆರಂಭವಾಗುತ್ತೆ. ನಾಳೆ ಬೆಳಗ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಮಧ್ಯರಾತ್ರಿ ಆಗೋಗಿದೆ. ಇಂದು ಬೆಳಗ್ಗೆ ಮುಂಜಾನೆ ಸರಿಯಾಗಿ 9 ಗಂಟೆಗೆ ಪಂದ್ಯ ಆರಂಭವಾಗುತ್ತೆ. ಎಲ್ರಿಗೂ ಶುಭರಾತ್ರಿ. ಪಂದ್ಯದಲ್ಲಿ ಸಕ್ಕರೆ ನಾಡು ಮಂಡ್ಯ ಮುದ್ದೆಯ ಒಂದು ಪವರ್ ಅನ್ನು ಇಲ್ಲಿ ತೋರ್ಪಡಿಸಿದ್ದಾರೆ ಮಂಡ್ಯ. ಎಲ್ರಿಗೂ ಶುಭರಾತ್ರಿ. ಗುಡ್ ನೈಟ್. ಬಾಯ್. ಟೇಕ್ ಕೇರ್.